ಕರ್ನಾಟಕದ ಖಾಸಗಿ ವಲಯದಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಕನ್ನಡಿಗರಿಗೆ 100% ಮೀಸಲಾತಿ ಕಲ್ಪಿಸುವಂತಹ ವಿಚಾರ ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ವರ್ಗದಲ್ಲಿ 100% ಅವಕಾಶ. ಶುಕ್ರವಾರ ಅಥವಾ ಸೋಮವಾರ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಲಾಗುತ್ತೆ. ಸ್ಥಳೀಯರಿಗೆ ಮೀಸಲಾತಿ ನೀಡುವಂತೆ ಕನ್ನಡಿಗರು ಒತ್ತಾಯಿಸಿದ್ರು. ಮೊನ್ನೆ ಅಷ್ಟೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರೊಟೆಸ್ಟ್ ಮಾಡಿದ್ರು. ಈ ಬೆನ್ನಲ್ಲೇ ವಿಧೇಯಕ ಮಂಡನೆಗೆ ಮುಂದಾಗಿದೆ ಸರ್ಕಾರ ಅಂತ ಗೊತ್ತಾಗಿದೆ. ಅದರಲ್ಲೂ ಕೂಡ ಸಿ ಮತ್ತು ಡಿ ದರ್ಜೆಯ ಉದ್ಯೋಗ ಏನಿದೆ ಅದರಲ್ಲಿ 100% ಕನ್ನಡಿಗರಿಗೆ ಕೊಡಬೇಕು ಅಂತ ಸರ್ಕಾರ ಈ ವಿಧೇಯಕವನ್ನು ಮಂಡನೆ ಮಾಡಿದ್ರೆ ಕನ್ನಡಿಗರಿಗೆ ತುಂಬ ಅನುಕೂಲ ಆಗುತ್ತೆ. ಅದರಲ್ಲೂ ರಾಜ್ಯದಲ್ಲಿನ ಎಲ್ಲ ಕೈಗಾರಿಕೆಗಳು ಮತ್ತು ಖಾಸಗಿ ಸಂಸ್ಥೆಗಳು, ಈ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಮೀಸಲಾತಿಯನ್ನು ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ಅಥವಾ ಸೋಮವಾರ ಸರ್ಕಾರ ವಿಧೇಯಕವನ್ನು ಮಂಡಿಸ್ತಾರೆ. ಈ ಮಸೂದೆಯಲ್ಲಿ ಏನಿದೆ ಅಂತಂದರೆ, ಆಡಳಿತಾತ್ಮಕ ಹುದ್ದೆಯಲ್ಲಿ 50%, ಸೂಪರ್ವೈಸರು, ವ್ಯವಸ್ಥಾಪಕ, ಟೆಕ್ನಿಕಲ್ ಇತರೆ ಹುದ್ದೆಗಳು. ಆಡಳಿತೇತರ ಹುದ್ದೆಯಲ್ಲಿ 75% ಕನ್ನಡದಲ್ಲಿ ಮೀಸಲಾತಿ ಇರಬೇಕು. ಹೀಗೆಲ್ಲ ಒಂದಷ್ಟು ನಿಯಮಗಳನ್ನ ರೂಪಿಸಿ ವಿಧೇಯಕವನ್ನು ಮಂಡನೆ ಮಾಡ್ತಾರೆ. ಸೊ ಏನು ಇಲ್ಲಿ ಪ್ರಮುಖವಾಗಿ ಕನ್ನಡಿಗರಿಗೆ ಅರ್ಹತೆ ಹೇಗೆ ಅಂತಕ್ಕಂಥದ್ದು ಅದನ್ನೇ ನಾನು ಹೇಳ್ತಾ ಇದ್ದಿದ್ದು. ಇಷ್ಟ ತನಕ ಕರ್ನಾಟಕದಲ್ಲಿ ಅವರು ಹುಟ್ಟಿರಬೇಕು ಅಂದರೆ ನಿಮಗೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಕರ್ನಾಟಕದಲ್ಲಿ 15 ವರ್ಷ ವಾಸ ಇರಬೇಕು. ಅಂದರೆ ಯಾರನ್ನು ನಾವು ಕನ್ನಡಿಗರು ಅಂತ ಪರಿಗಣಿಸ್ತೀವಿ ಅಂತ, ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಬರಬೇಕು. ಎಲ್ಲ ರೂಲ್ಸು. ನೋಡಲ್ ಏಜೆನ್ಸಿ ನಡೆಸುವ ಕನ್ನಡ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗಿರಬೇಕು. ಇಂಥವರನ್ನು ನಾವು ಕನ್ನಡಿಗರು ಅಂತ ಕನ್ಸಿಡರ್ ಮಾಡಿ ಅವರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡುವಂತಹ ಲೆಕ್ಕಾಚಾರ. ರಾಜ್ಯದ ಎಲ್ಲ ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆ 100% ಫುಲ್ ಕನ್ನಡಿಗರಿಗೆ ಕೊಡಬೇಕು. ಒಂದು ವೇಳೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ 25,000 ರೂಪಾಯಿ ತನಕ ದಂಡ, ಕನಿಷ್ಠ 10,000, ಗರಿಷ್ಠ 25,000. ದಂಡ ವಿಧಿಸಿದ ನಂತರವೂ ಉದ್ಯೋಗ ನೀಡದೆ ಹೋದರೆ ದಿನಕ್ಕೆ 100 ರೂಪಾಯಿನಂತೆ ದಂಡ ಹಾಕ್ತೀವಿ ಅಂತೆಲ್ಲ ಏನೋ ಒಂದಷ್ಟು ಅವ್ರು ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಏನು ಮಾಡಬೇಕು. ಹಾಗೆ ಆಡಳಿತಾತ್ಮಕ ಹುದ್ದೆಯಲ್ಲಿ 50% ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು. ಸೂಪರ್ವೈಸರ್, ವ್ಯವಸ್ಥಾಪಕ, ಟೆಕ್ನಿಕಲ್ ಹುದ್ದೆಗಳು, ತಾಂತ್ರಿಕ ಹುದ್ದೆಗಳು ಇದರಲ್ಲಿ 50%. ಇನ್ನು ಆಡಳಿತೇತರ ಹುದ್ದೆ ಇರುತ್ತಲ್ಲ ಅದರಲ್ಲಿ 75% ಕನ್ನಡಿಗರಿಗೆ ಮೀಸಲಾತಿ. ಕ್ಲರ್ಕ್, ಕೌಶಲರಹಿತ, ಅರೆ ಕೌಶಲ ಮತ್ತು ಗುತ್ತಿಗೆ ನೌಕರರು ಅವ್ರು ಬರ್ತಾರೆ 75% ಅಡಿಯಲ್ಲಿ. ಸಿ ಮತ್ತು ಡಿ ದರ್ಜೆಯ 100% ಕನ್ನಡಿಗರಿಗೆ ಕೊಡಬೇಕು. 100% ಹೊರಗಿನವರನ್ನು ಸಿ ಮತ್ತು ಡಿ ದರ್ಜೆಗೆ ತೆಗೆದುಕೊಳ್ಳಬಾರದು. ಕರ್ನಾಟಕದಲ್ಲಿರುವಂತಹ ಕೈಗಾರಿಕೆಗಳು ಮತ್ತು ಖಾಸಗಿ ಸಂಸ್ಥೆಗಳು, ಇದು ರೂಲ್ಸ್ ಇರ್ತಕ್ಕಂಥದ್ದು. ಆದರೆ ಈ ವಿಧೇಯಕದಲ್ಲಿ ಇವೆಲ್ಲ ಮಸೂದೆಯಲ್ಲಿ ಅಡಕವಾಗಿದೆ. ಅದನ್ನು ಈಗ ವಿಧೇಯಕವನ್ನು ಮಂಡನೆ ಮಾಡ್ತಾರೆ, ಆಮೇಲೆ ಅದು ಕಾಯ್ದೆ ರೂಪಕ್ಕೆ ಬರುತ್ತೆ.